ನೀವ್ ಯಾರನ್ನ ಟಚ್ ಮಾಡಕ್ ಹೋಗ್ಬೇಡ್ರಿ, ಗಿಲ್ಲಿನ ಮಾತ್ರ ಟಚ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಗುರು ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದ್ದಾರೆ. ಕಿಂಗ್ ಆಫ್ ದಿ ಶೋ ಆಗ್ಬಿಟ್ಟ. ಇವಾಗ ಈ ಸೀಸನ್ ಮೈನ್ ನೋಡ್ತಾ ಇರೋದು ಗಿಲ್ಲಿಯಿಂದ. ಅಂದ್ರೆ ಎಲ್ಲಾರ್ಗು ಗೊತ್ತಾಗ್ಬಿಡ್ತು ಗಿಲ್ಲಿಯೇ ವಿನ್ನರ್ ಆಗೋದಂತ. ಯಾಕಂದ್ರೆ ಒಬ್ಬನ್ ಬೆಳಿತಾ ಇದ್ರೆ ಫಸ್ಟ್ ತುಲಿಯಕ್ಕೆ ನೋಡೋದು ಎಲ್ಲಾರು. ಸೂಪರ್ ಬ್ರೋ ಅಂತ ಅವನ್ಗ್ ಆಗ್ಬೇಕು. ಇವಾಗ ಗಿಲಿ 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 ಅಂತ ಹಾಕಿರ್ತಾರೆ. ಒಂದ್ ಟೈಮ್ ಬ್ಯಾಕ್ ಫೈರ್ ಆಗ್ಬಿಡ್ತು ಗುರು. ನಾನು ಏನೋ ವಿಡಿಯೋ ವೈರಲ್ ಆಗ್ಲಿ ಫೈರ್ ಆಗಿ ಹಾಕೋಣ ಅಂತ ಗಿಲಿ ಬಗ್ಗೆ ಹಾಕಿದ್ದೆ. ನಾನ್ ವಿಶ್ ಅವ್ನ್ ಗಿಲ್ಲಿ ಅವನೇ ವಿನ್ನರ್ ಆಗ್ಬೇಕು. ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ಸಾಗರ್ ಸ್ಯಾಮ್ ಬ್ಲಾಗ್ಸಿನ ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಮಾರ್ನಿಂಗ್. ಕನ್ನಡ ಬಿಗ್ ಬಾಸ್ ಸ್ಪರ್ಧಿ 11-12 ಜನ ಗುರು ಏನ್ ಆಟ ಆಡ್ತಾರೋ. ಆದ್ರೆ ಎಲ್ಲಾರ್ಗು ಗೊತ್ತಾಗ್ಬಿಡ್ತು ಗಿಲ್ಲಿಯೇ ವಿನ್ನರ್ ಆಗೋದ್ ಅಂದ್ಬಿಟ್ಟು. ಅವಾಗ ಏನಕ್ಕೆ ಸುಮ್ನೆ ಆಟದಲ್ಲಿ ಇಕ್ಸ್ಕೊಂತೀರಾ? ಒಂದು ಗಿಲ್ಲಿ ವಿನ್ನರ್ ಅಂತ ಇದ್ ಮಾಡ್ಕೊಬಿಟ್ರೆ ಹೋಗ್ಬಿಡ್ತೀರಾ. ಇವಾಗ ನೋಡ್ರಿ, ಗಿಲ್ಲಿಗ್ ನೆಗೆಟಿವ್ ತರ ನೀವು ಮಾಡೋದ ತರ ಮಾಡ್ತಾ ಇದೀರಾ. ಇವಾಗ ಬಿಗ್ ಬಾಸ್ ಅಲ್ಲಿ ಎಲ್ಲಾರು ತಿರುಗಿ ಬೀಳ್ತಾ ಇದಾರೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ನೋಡಿದ್ರೆ ಸಾಕು, ಗಿಲ್ಲಿಗೆ ಆಪೋಸಿಟ್ ಆಗಿ ಬಿಗ್ ಬಾಸ್ ಆಗ್ಬಿಡ್ತು, ಗಿಲ್ಲಿಗೆ ಆಪೋಸಿಟ್ ಇಂಡಸ್ಟ್ರಿನೇ ಆಗ್ಬಿಡ್ತು ಅಂತ. ಗುರು ನಮ್ಗೋ ಗೊತ್ತು. ಯಾಕಂದ್ರೆ ಒಬ್ಬನ್ ಬೆಳಿತಾ ಇದ್ರೆ ಫಸ್ಟ್ ತುಲಿಯಕ್ಕೆ ನೋಡೋದು ಎಲ್ಲಾರು. ಆತರ ಪಾಪ ಓದ್ ಕಂಟೆಸ್ಟೆಂಟ್ ಅವ್ರ ಏನೋ ಮನೆಯಲ್ಲಿ ಮಲ್ಕೊಂಡು ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ನೆಮ್ಮದಿಯಾಗಿದ್ರು. ಅವ್ರನ್ನ ಬಿಗ್ ಬಾಸ್ ಅಲ್ಲಿ ಕರೆದ್ಬಿಟ್ಟು ಗಿಲ್ಲಿಗ್ ಫೈರ್ ಮಾಡಿ ಹೋಗ್ಬಿಟ್ಟು ಅವ್ರಿಗೆ ಬ್ಯಾಕ್ ಫೈರ್ ಆಗ್ಬಿಡ್ತು. ಇವಾಗ ಹೋಗಿ ಅವ್ರ ಕಮೆಂಟ್ ಗಳಲ್ಲಿ ಯಾವನ ಒಬ್ಬನ್ ಪೋಸ್ಟ್ ಆಗಿದ್ರೆ ಸೂಪರ್ ಬ್ರೋ ಅಂತ ಅವನ್ಗ್ ಆಗ್ಬೇಕು. ಇವಾಗ ಗಿಲಿ 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 ಅಂತ ಹಾಕಿರ್ತಾರೆ. ನೆಕ್ಸ್ಟ್ ಅವ್ನ್ ನೋಡಿದ್ರೆ ಗುರು ಸೀರಿಯಸ್ ಆಗಿ ಫ್ಯಾನ್ ಇಲ್ಲ, ಎಲ್ಲಾನ ಹೋಗ್ಬಿಟ್ಟು ನೇತ್ ಹಾಕೊಂಡ್ ಸಾಯ್ಬೇಕು. ಅಷ್ಟು ಬೇಕಾರ ಮಾಡಿ ಇಕ್ಸಿದಾರೆ ನೀವು ಎಲ್ಲಾರು ಗಿಲ್ಲಿ ಫ್ಯಾನ್ಸ್ ಎಲ್ಲಾರು. ನನ್ಗೂ ಒಂದ್ ಟೈಮ್ ಬ್ಯಾಕ್ ಫೈರ್ ಆಗ್ಬಿಡ್ತು ಗುರು. ನಾನು ಏನೋ ವಿಡಿಯೋ ವೈರಲ್ ಆಗ್ಲಿ ಫೈರ್ ಆಗಿ ಹಾಕೋಣ ಅಂತ ಗಿಲಿ ಬಗ್ಗೆ ಹಾಕಿದ್ದೆ. ಲಾಸ್ಟ್ ಅಲ್ಲಿ ನನ್ಗೂ ಸೇಮ್ ರಿಟರ್ನ್ ಬ್ಯಾಕ್ ಫೈರೇ ಆಗ್ಬಿಡ್ತು. ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ, ನೀವ್ ಯಾರನ್ನ ಟಚ್ ಮಾಡಕ್ ಹೋಗ್ಬೇಡ್ರಿ, ಗಿಲ್ಲಿನ ಮಾತ್ರ ಟಚ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಗುರು ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದ್ದಾರೆ. ಏನೋ 100 ಕೋಟಿ 200 ಕೋಟಿ ಮಾಡೋ ಫಿಲಮ್ ಬರ್ತಾರೆ ಗೊತ್ತಾ ಹೀರೋ ಫ್ಯಾನ್ಸ್, ಅದಕ್ಕಿಂತ ಗಿಲ್ಲಿಗೆ ಹೆವಿ ಫ್ಯಾನ್ಸ್ ಇದ್ದಾರೆ. ಯಾರನ್ನ ದೇಶ ಮಾಡ್ಕೊಳ್ಳಿ, ಗಿಲ್ಲಿನ ಮಾತ್ರ ದೇಶ ಮಾಡ್ಕೊಳ್ಳಿ. ಹಂಗೆಲ್ಲ ನಾನ್ ಮಾತಾಡ್ತೀನಿ ನಾನು ಅನ್ಕೊಂಡ್ರಲ್ಲಿ ತಪ್ಪು ಮಾಡಿದ್ರೆ ತಪ್ಪೇ. ಅವ್ನ್ ನಟ ಆಗಿರ್ಲಿ ಇಲ್ಲ ನನ್ ಆಗಿರ್ಲಿ, ನನಗೆ ಅದೆಲ್ಲ ಏನಿಲ್ಲ. ಅವ್ನ್ ತಪ್ಪು ಮಾಡಿದ್ರೆ ತಪ್ಪು. ಫಸ್ಟ್ ನಾನು ಏನಕ್ಕೆ ಹಾಕಿದ್ರೆ ಅಂದ್ರೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟಿಲ್ಲ. ಆಮೇಲೆ ಕಮೆಂಟ್ ಗಳಲ್ಲಿ ಹಾಕ್ತೀರಾ ಫಸ್ಟ್ ಎಪಿಸೋಡ್ ನೋಡಂತ. ನಿನ್ ತರ ಅರ್ಧಂಬರ್ಧಂ ಪ್ರೋಮೋ ನೋಡ್ಕೊಂಡ್ ಬರೋನಿಲ್ಲ ನಾನು ಲೈವ್ ಅಲ್ಲೂ ನೋಡ್ತೀನಿ, ಫುಲ್ ಇದ್ರಲ್ಲೂ ನೋಡ್ತೀನಿ. ಯಾಕಂದ್ರೆ ಇವಾಗ ಯಂಗ್ಸ್ಟರ್ಸ್ ಬಂದ್ಬಿಟ್ಟು ಅದೇ ಅಡ್ಮೈರ್ ಆಗಿ ತಗೊಂತಾರೆ. ಓಕೆ ನಮ್ ಬಾಸ್ ಹಿಂಗ್ ಮಾಡ್ಬಿಟ್ಟ, ನಮ್ ಗುರು ಹಿಂಗ್ ಮಾಡ್ಬಿಟ್ಟ, ನಮ್ ರೋಲ್ ಮಾಡಲ್ ಹಿಂಗ್ ಮಾಡ್ಬಿಟ್ಟ, ನಾವು ಹಿಂಗ್ ಮಾಡೋಣ ಅಂತ ಅವರು ಮರ್ಯಾದೆ ಇಲ್ದೆ ನಡೆಸ್ತಾರೆ. ಅದಕ್ಕೋಸ್ಕರನೇ ನಾನು ಹೇಳಿದ್ದು. ಬೇರೆ ಅದನ್ ಬಿಟ್ಟು ಅವನೇ ನನಗೆ ಗುರು. ನಾನು ಸೀರಿಯಸ್ ಆಗಿ ಬಿಗ್ ಬಾಸ್ ನೋಡ್ತಾ ಇರೋದು ಗಿಲ್ಲಿಯಿಂದ. ಯಾಕಂದ್ರೆ ಅವ್ನು ಅಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾನೆ, ಅಷ್ಟು ಇದು ಮಾಡ್ತಾನೆ. ಅವ್ನ್ ಒಂದೊಂದು ಎಪಿಸೋಡ್ ನೋಡುವಾಗ್ಲೂ ಒಂದೊಂದು ಡೈಲಾಗ್, ಲಾಸ್ಟ್ ಟೈಮ್ ಹೊಡೆದಾಪ ಡೈಲಾಗು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟೆ ನಾನು. ಏನ್ ಫೈರ್ ಆಗಿ ಕೊಟ್ಟ ಗೊತ್ತಾ. ಅವ್ನ ಬೇಕಾರ್ ಮಾಡ್ಬೇಕಂತ ಎಲ್ಲಾರು ಮಾಡಿದ್ರು. 5 ಕಂಟೆಸ್ಟೆಂಟ್ ಒಬ್ಬನ ಸೇರ್ಕೊಂಡು ರುಬ್ಬು ಅಂತ ರುಬ್ಬಿದ್ರು. ಆದ್ರೆ ಅವ್ನು ಒಂದೇ ಶೋ ಅಲ್ಲಿ ಮ್ಯಾನ್ ಆಫ್ ದಿ ಶೋ, ಕಿಂಗ್ ಆಫ್ ದಿ ಶೋ ಆಗ್ಬಿಟ್ಟ. ಒಂದೇ ಶೋ ಎತ್ಕೊಂಡ್ಬಿಟ್ಟ ಅವ್ರನ್ನ, ಎಲ್ಲಾರನ್ನ ಹಂಗೆ ತಿನ್ಸ್ಬಿಟ್ಟ. ಆ ತರ ಮಾಡ್ದ ಅವನು. ಆದ್ರೆ ಗೊತ್ತು ಇವಾಗ ಅವ್ನ್ ಬಂದಿರೋದು ಕಾಮಿಡಿ ಪ್ರೊಫೆಷನ್, ಕಾಮಿಡಿ. ಯಾಕಂದ್ರೆ ಗುರು ಒಂದೊಂದು ಕಾಮಿಡಿ ಅಂದ್ಬಿಟ್ಟು ಟ್ರಾಜಿಡಿ ತರ ಹೋಗ್ಬಾರ್ದು. ಇವಾಗ ಏನ್ ಗೊತ್ತಾ, ಉಗ್ರ ಮಂಜು ಇದ್ರಲ್ಲ, ತುಂಬಾ ಉಗ್ರವಾಗಿ ಬಂದಿದ್ ಮಂಜು, ಅದು ಬಿಟ್ಟಾಕಿ. ಯಾಕಂದ್ರೆ ಎಲ್ಲಾರು ಬಂದಿದೆ ಫೈರ್ ಮಾಡ್ಬೇಕಂತ ಗಿಲ್ಲಿನ. ಯಾಕಂದ್ರೆ ಗಿಲ್ಲಿನ ಡಮ್ಮಿ ಮಾಡ್ಬೇಕಂತ ಬಂದಿದ್ರು ಅದು. ಆದ್ರೆ ಎಲ್ಲಾರು ಡಮ್ಮಿ ಆಗೋಗ್ಬಿಟ್ರು. ನಾನೇನ್ ಗೊತ್ತಾ, ಅದ್ರಲ್ಲಿ ಒಂದೇ ಒಂದ್ ಪಾಯಿಂಟ್. ಇವಾಗ ಅವ್ರ ಮದ್ವೆ ಅಂತ ಹೇಳುವಾಗ 3ನೇ ಮದ್ವೆ 4ನೇ ಮದ್ವೆ ಅಂತ ಕೇಳ್ತಾರೆ ಗುರು. ಅದು ಪರ್ಸನಲ್ ಆಗಿ ತುಂಬಾ ಹರ್ಟ್ ಆಗುತ್ತೆ ಗುರು, ಯಾವನೇ ಇರ್ಲಿ. ಅದಕ್ಕೋಸ್ಕರ ಅದೇ ಪರ್ಸನಲ್ ಲೈಫ್ ಅಲ್ಲಿ ಹೋಗ್ಬಿಟ್ಟು ನೀವ್ ಇದ್ ಮಾಡ್ಬೇಡ್ರಿ. ಆರಾಮಾಗಿ ಬೇರೆ ಏನಾದ್ರು ಕಾಮಿಡಿ ಬೇಕಂದ್ರೆ ಈ ಸಿಕ್ಕಾಪಟ್ಟೆ ಮಾಡ್ಬೋದು ಗುರು. ಯಾಕಂದ್ರೆ ಅವ್ನು ಬಂದಿರೋದೇ ಕಾಮಿಡಿ ಫೀಲ್ಡ್ ಇಂದ ಗಿಲ್ಲಿ. ಬೇರೆ ಯಾವ್ದ್ರೆಲ್ಲ ಕಾಮಿಡಿ ಬೇಡ್ರಿ. ಇದೆಲ್ಲ ಮಾಡ್ತಾ ಇದ್ರೆ ಅವ್ರ ಮನೆಯಲ್ಲೂ ನೋಡ್ತಾರೆ, ಸರಿನಾ? ಏನು ಈ ತರ ಹೇಳ್ಬಿಟ್ಟ ನನಗಂತ ಅವ್ರಿಗೂ ಒಳಗಡೆ ಫೀಲ್ ಆಗುತ್ತೆ. ಆಮೇಲೆ ಬಂದಿರೋರ್ಗೆ ಬರೀ ಓಸಿ ಸೋರ್ ಅಂತಾನೆ. ಅದೆಲ್ಲ ಯಾಕೆ ಸುಮ್ನೆ? ಅವ್ರಿಗೂ ಪಾಪ ಬೇಜೆ. ಯಾಕೆ ಅವ್ರ ಮನೆಯಲ್ಲಿ ಊಟ ಇಲ್ದೆ ಬರ್ತಾರೆ ಅವರು. ಇದೆಲ್ಲ ಸ್ವಲ್ಪ ಇದು 1-2 ಪಾಯಿಂಟ್ಸ್ ಬಿಟ್ರೆ ಮಿಕ್ಕಿದೆಲ್ಲ ಗಿಲ್ಲಿ ಸೂಪರ್. ಇದು ಒಂದಕ್ಕೆ ನಾನು ಹೇಳ್ತಾ ಇರೋದು, ಕಾಮಿಡಿಯಲ್ಲಿ ಇರ್ಲಿ, ಟ್ರಾಜಿಡಿ ಹೋಗ್ಬಾರ್ದು ಅದು. ಯಾಕಂದ್ರೆ ಕಾಮಿಡಿ ಎಷ್ಟೊದ್ಲಿ ಇದೆಯೋ ಅಲ್ಲಿ ಲಿಮಿಟ್ ಆಗುತ್ತೆ, ನಗು ಬರುತ್ತೆ, ಎಂಜಾಯ್ಮೆಂಟ್ ಆಗುತ್ತೆ. ಅದೇ ಅದು ಓವರ್ ಆಗಿ ಹೋದ್ರೆ ಟ್ರಾಜಿಡಿ ಆಗ್ಬಿಡುತ್ತೆ, ಒಬ್ಬೊಬ್ರಿಗೆ ಇರಿಟೇಟ್ ಆಗುತ್ತೆ, ಇನ್ನೂ ಒಂದು ಅವನ್ಗೆ ಅದು ಬ್ಯಾಕ್ ಫೈರ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ಲಿಮಿಟ್ ಅಲ್ಲಿ ಮಾಡ್ಕೊ, ಆರಾಮಾಗಿ ಒಬ್ಬರನ್ನ ನಗಿಸ್ತೀಯಾ. ಯಾಕಂದ್ರೆ ಗುರು ಜೀವನದಲ್ಲಿ ಯಾರನ್ನ ಅಲ್ಸ್ಬಿಡ್ಬೋದು, ಅದು ತುಂಬಾ ಈಸಿ. ಯಾಕಂದ್ರೆ ಒಂದ್ ಮಾತಾಡ್ಬಿಟ್ರು ಹತ್ಕೊಂಡ್ ಬಿಡ್ತಾರೆ. ಆದ್ರೆ ಒಬ್ಬನ ನಗ್ಸೋದು ಜೀವನದಲ್ಲಿ ಇರೋದು ಅದು ಕಷ್ಟ ಯಾವ್ದು ಇಲ್ಲ. ಒಬ್ಬನ ನಗ್ಸ್ಬಿಟ್ರೆ ಅವನೇ ರಾಜ, ಅವನೇ ಕಿಂಗ್. ಅದ್ರಾಗ ಇಲ್ಲಿ ತುಂಬಾ ಜನ ನಗ್ಸಿದಾನೆ, ತುಂಬಾ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ. ನಾನ್ ವಿಶ್ ಅವ್ನ್ ಗಿಲ್ಲಿ ಅವನೇ ವಿನ್ನರ್ ಆಗ್ಬೇಕು. ಆದ್ರೆ ಏನ್ ಗೊತ್ತಾ, ಸ್ವಲ್ಪ ಲಿಮಿಟ್ ಅಲ್ಲಿ ಮಾಡ್ಲಿ ಅಂದ್ಬಿಟ್ಟು, ಬೇರೆ ಏನಿಲ್ಲ. ಅವ್ನ್ ಏನ್ ಇದಾಗ್ ಮಾಡ್ತಾ ಇಲ್ಲ, ಅದು ಇದು ನಾನು ಏನ್ ಫಾಲ್ಟ್ ಇಲ್ಲ. ಅವ್ನ್ ಮಾಡ್ತಾ ಇರೋ ಗೇಮು ಸೂಪರ್, 101% ಕರೆಕ್ಟ್ ಗೇಮು, ಸೂಪರ್ ಆಗಿ ಆಡ್ತಾವನೆ. ಆದ್ರೆ ಏನ್ ಗೊತ್ತಾ, ಸ್ವಲ್ಪ ಮರ್ಯಾದೆ ಕೊಟ್ಬಿಟ್ಟು ಸ್ವಲ್ಪ ಡೀಸೆಂಟ್ ಆಗಿ ಮಾಡಿದ್ರೆ ಅವನೇ ಗುರು ನಂಬರ್ 1 ಟಾಪ್ ಅಲ್ಲಿ ಇರೋದು ಇವಾಗ ಶೋದಲ್ಲಿ. ಯಾಕಂದ್ರೆ ಅವ್ನ್ಗಿರೋ ಫ್ಯಾನ್ ಬೇಸಿಗೆ ಗುರು ಅಲ್ಲಿ ಯಾರಿಗೂ ಅಷ್ಟು ಫ್ಯಾನ್ ಬೇಸ್ ಇದ್ದಿಲ್ಲ. ಇವಾಗ ನಾನು ಸೀಸನ್ ಇದ್ರಲ್ಲಿ ನೋಡುವಾಗ ಸೀಸನ್ 1 ಇಟ್ಟಾಯ್ತು, ಸೀಸನ್ 3 ಏನೋ ಇಟ್ಟಾಯ್ತು, ಆಮೇಲೆ ಸೀಸನ್ 7 10 ಇಟ್ಟಾಯ್ತು. 10 ಯಾಕಂದ್ರೆ ಗೊತ್ತಲ್ಲ, ನಮ್ ವರ್ತೂರ್ ಸಂತೋಷ್ ಅವರು ಹೋಗ್ಬಿಟ್ಟು
ಹುಲಿ ಉಗುರು ಹಾಕೊಂಡ್ಬಿಟ್ಟು ಹೋಗ್ಬಿಟ್ರಲ್ಲ ಜೈಲಿಗೆ, ಅದು ಇಂದ್ರ ತುಂಬಾ ಹಿಟ್ ಆಗ್ಬಿಡ್ತು ವರದು ಸಂತೋಷಿನ. ಇವಾಗ ಈ ಸೀಸನ್ ಮೈನ್ ನೋಡ್ತಾ ಇರೋದು ಗಿಲ್ಲಿಯಿಂದ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಗಿಲ್ಲಿ ಫ್ಯಾನ್ಸ್ ಫಸ್ಟ್ ವಿಡಿಯೋನ ಫುಲ್ ಆಗಿ ನೋಡ್ರೋ, ಸೆಂಟ್ರಲ್ ಬಂದ್ಬಿಟ್ಟು ಗಿಲ್ಲಿ ಗಿಲ್ಲಿ ಅಂತ ನನ್ಗೋ ಕಮೆಂಟ್ ಹಾಕಿ ರುಬ್ಬಡ್ರಿ ಸರಿನಾ, ಅವನಿಗೂ ಸಪೋರ್ಟ್ ಮಾಡ್ತೀನಿ. ಅದಕ್ಕೋಸ್ಕರನೇ ನೋಡ್ಕೊಂಡು ಕಮೆಂಟ್ ಗಳು ಹಾಕಿ. ಗಿಲ್ಲಿನೇ ವಿನ್ನರ್ ಆಗ್ಬೇಕು ಅಂತ ನನ್ಗೂ ತುಂಬಾ ಇಷ್ಟ. ಆಮೇಲೆ ನಮ್ ಕನ್ನಡಿಗರಿಗೆಲ್ಲ ಯಾವ ಸೀಸನ್ ತುಂಬಾ ಇಷ್ಟ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಗಿಲ್ಲಿ 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 ಅಂತ ಕಮೆಂಟ್ ಮಾಡ್ತಾರೆ, ಅದ್ ನನ್ಗೂ ಗೊತ್ತು. ಯಾವ ಸೀಸನ್ ಅಲ್ಲಿ ಏನ್ ಇಷ್ಟ ಆಗಿದೆ, ಯಾವ ಕಂಟೆಸ್ಟೆಂಟ್ಸ್ ಇಷ್ಟ ಆಗಿದೆ ಅದು ಕಮೆಂಟ್ ಮಾಡಿ. ಓಕೆ.